ಪ್ರಿಯಾಂಕಾ ಖರ್ಗೆ ಅವರು ಸುಳ್ಳುಗಳನ್ನು ಹೇಳೋದರಲ್ಲಿ ನಿಸ್ಸೀಮರಾಗಿದ್ದಾರೆ. ಅವರು ಹೇಳಿರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ಅಪ್ಪಟ ಸುಳ್ಳು. ಯಾಕೆ ಅಂತಂದರೆ, ಯಾವುದೇ ಕಾರಣಕ್ಕೆ ನಾನು ಪಥಸಂಚಲನ ಆಗಲಿಕ್ಕೆ ನನ್ನ ಕ್ಷೇತ್ರದಲ್ಲಿ ಬಿಡೋದಿಲ್ಲ ಅಂತ ಹೇಳಿದರು. ಆದರೆ ಇವತ್ತು ಆಗಿದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಎರಡನೇದು ಅವ್ರು ಹೇಳಿದ್ದು, ನನ್ನ ಕೈಯಲ್ಲಿ ಅಧಿಕಾರ ಇದ್ದರೆ ನಾನು ಇವತ್ತೇ RSS ನಿಷೇಧ ಮಾಡ್ತೇನೆ ಅಂತ ಹೇಳಿದ್ರು. ಅದು ಅವರಿಗೆ ಈ ಜನ್ಮದಲ್ಲಿ ಆಗಲಾರ್ದ ಒಂದು ವಿಷಯ. ಮೂರನೇದಾಗಿದ್ದು, ನಾನೇ ಪರ್ಮಿಷನ್ ಕೊಟ್ಟಿದ್ದು ಅಂತಂದೆ. ಅದು ನಿಮ್ಮ ಪರ್ಮಿಷನ್ ಅಲ್ಲ, ಅದು ನ್ಯಾಯಾಲಯದಿಂದ ಸಿಕ್ಕ ಅನುಮತಿ. 350 ಜನನೇ ಇರಬೇಕು ಅಂತ ಹೇಳಿದ್ದು ನಾನೇ ಅಂತಂದ್ರು. ಅದು 350 ಇರಬೇಕು ಅಂತ ಹೇಳಿದ್ದು ನ್ಯಾಯಾಲಯ. ಹೀಗೆ ಸರಣಿ ಸುಳ್ಳುಗಳನ್ನು ಹೇಳತಕ್ಕಂಥ ಸುಳ್ಳುಗಾರ ಯಾರಾದರೂ ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಅವರು ಅದೇನು ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ, ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಇರಲಾರ್ದೆ ಇರುವೆ ಬಿಟ್ಕೊಂಡು ಪಾಪ ಈಗ ಕಚ್ಚಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಇರುವೆ ಭಾಳ ಕಚ್ಚಿದೆ ಅವ್ರಿಗೆ, ಈಚೆಗೆ ತೋರಿಸ್ಕೊಳ್ಳಾರ್ದೆ ಓಡಾಡ್ತಿದ್ದಾರೆ ಅಷ್ಟೇ. ಇನ್ನೊಂದು ಏನು ದೆಹಲಿಯಲ್ಲಿ ಸುಸೈಡ್ ಬಾಂಬರ್ ಏನು ಇದು ಮಾಡ್ಕೊಂಡ ಅಂತ ಒಂದು ವಿಡಿಯೋ ರಿಲೀಸ್ ಆಗಿದೆ. ಅಂತ ಹೇಳಿದ್ದಾನೆ, ನಾನು ಸುಸೈಡ್ ಬಾಂಬರ್ ಅಲ್ಲ, ಹುತಾತ್ಮ ನಾನು ಅನ್ನೋಂಥ ಮಾತನ್ನು ಹೇಳಿದ್ದಾನೆ. ಅಂದರೆ ತನಗೆ ತಾನೇ ಹುತಾತ್ಮ ಅಂತ ಹೇಳ್ಕೊಂಡು. ನೋಡಿ, ತೀರ್ಕೊಂಡ ಮೇಲೆ ಎಲ್ಲರೂ ಹುತಾತ್ಮರು ಅಂದ್ಕೊಳ್ಬೇಕಷ್ಟೇ. ಆದರೆ ಇವತ್ತಿನವರೆಗೆ ಆಗ್ತಿರ್ತಕ್ಕಂಥದ್ದೇನು, ನಾವು ಯಾವುದೇ ಇಂಥ ಘಟನೆಗಳನ್ನು ಧರ್ಮಕ್ಕೆ ಅಥವಾ ಜಾತಿಗೆ ಹೋಲಿಕೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತೀವಿ. ಆದರೆ ಆಗಿದ್ದೇನು, ನೀವು ಪಾರ್ಲಿಮೆಂಟಿನ ಮೇಲೆ ಅಟ್ಯಾಕ್ ಆಗತ್ತೆ, ನಾವು ಧರ್ಮದ ಹೆಸರು ಹೇಳೋದಿಲ್ಲ, ಹೌದು, ಆದರೆ ಒಂದು ಧರ್ಮದವರಾಗಿರ್ತಾರೆ. ಪುಲ್ವಾಮಾ ದಾಳಿ ಆಗತ್ತೆ, ಒಂದು ಧರ್ಮದವರಾಗಿರುತ್ತೆ. ಹೀಗೆ ಯಾವ ಯಾವ ಘಟನೆಗಳು ಎಲ್ಲೆಲ್ಲಿ ಘಟಿಸಿದಾಗ ನೀವು ಅದನ್ನು ಪರೀಕ್ಷೆ ಮಾಡಿದಾಗ ಅವು ಒಂದು ಧರ್ಮದವರೇ ಆಗಿದ್ದಾರೆ. ಯಾಕೆ ನಾವು ಅದನ್ನು ಧರ್ಮ ಹಚ್ಚೋದು ಬೇಡ, ಆದರೆ ಯಾಕೆ, ಅದಕ್ಕೆ ಕಾರಣ ಏನು? ಅವರೆಲ್ಲರನ್ನೂ ಹುತಾತ್ಮರು ಅಂತ ನಾವು ಕರೀಲಿಕ್ಕಾಗತ್ತಾ? ಹುತಾತ್ಮರು ಅಂತ ಹೇಳಿದರೆ ಏನು ಅರ್ಥ ಅಂದರೆ, ಈ ದೇಶಕ್ಕಾಗಿ ಏನಾದರೂ ಆಪತ್ತು ಬಂದಂಥ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡಿ ಹೋರಾಟ ಮಾಡಿದಾಗ ಏನಾದರೂ ಬಲಿದಾನ ಆದರೆ ಅದನ್ನು ಹುತಾತ್ಮರು ಅಂತ ಹೇಳ್ಬೋದು. ಆದರೆ ಇದು ಅದಲ್ಲ. ಇದು ಯಾವುದೋ ಸ್ವಾರ್ಥ ಸಾಧನೆಗಳಿಗಾಗಿ ಮಾಡ್ತಾ ಇರ್ತಕ್ಕಂಥ ಚಟುವಟಿಕೆಗಳಲ್ಲಿ ಇದಕ್ಕೆ ಬಲಿಯಾಗಿರ್ತಕ್ಕಂಥವರು ಇವರು ಅಂತಕ್ಕಂಥ ಮಾತನ್ನು ಎಲ್ಲರೂ ಒಪ್ಪಲೇಬೇಕಾಗತ್ತೆ. ನೋಡಿ, ಬಾಂಬ್ ಬೆದರಿಕೆ ಹಾಕೋದು ಸುಳ್ಳು ಬೆದರಿಕೆ ಇರ್ಬೋದು, ನಿಜ ಇರ್ಬೋದು, ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಇದೆಲ್ಲಕ್ಕೂ ಕೂಡ ಕಾರಣ ಆಡಳಿತ ಸರ್ಕಾರ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಸರಿಯಾದ ಶಿಕ್ಷೆ ಕೊಡೋ ರೀತಿಯಲ್ಲಿ ವರ್ತನೆ ಮಾಡಿದರೆ ಇಂಥವುಗಳನ್ನೆಲ್ಲ ತಡೆಗಟ್ಟಬಹುದು. ಅದು ಆಗ್ತಾ ಇಲ್ಲ. ಆದ್ದರಿಂದಾಗಿ ಈ ರೀತಿ ಬೆದರಿಕೆ ಕರೆಗಳು ಬರ್ತಾ ಇರ್ತವೆ. ಯಾರಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ವಿಷಯವನ್ನು ಹರಿಬಿಟ್ರೆ ಅವರನ್ನು ಪೊಲೀಸ್ನವ್ರನ್ನ ಕರೆಸಿ ಅರೆಸ್ಟ್ ಮಾಡಿಸಿ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ಈ ರೀತಿ ಕ್ರಿಮಿನಲ್ ಚಟುವಟಿಕೆಗಳನ್ನು ನಡೆದಾಗ ಯಾಕೆ ಈ ಸರ್ಕಾರ ತೆಪ್ಪಗಿರ್ತದೆ? ಈ ರೀತಿಯ ಪ್ರಶ್ನೆಗಳು ಅನೇಕ ಹುಟ್ಟುತ್ತವೆ. ಯಾರೇ ಮಾಡಲಿ ಇದು ತೀಕ್ಷ್ಣವಾಗಿ ತೆಗೆದುಕೊಳ್ಬೇಕು. ಸರ್ಕಾರ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು. ಅಷ್ಟರಲ್ಲೇ ಅರ್ಥ ಆಗಿಬಿಡುತ್ತೆ ರಾಹುಲ್ ಗಾಂಧಿ ಯಾರು ಪರವಾಗಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡುತ್ತದೆ. ನೋಡಿ, ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ಸಲ್ಲಿ ಸತ್ತೋಗಿದೆ. ಹೈಕಮಾಂಡ್ ಅಂತಂದ್ರೆ ಯಾವಾಗಲೂ ಯಾರು ಇರ್ತಾರೆ? AICC ಅಧ್ಯಕ್ಷರು. AICC ಅಧ್ಯಕ್ಷರನ್ನು ಹೈಕಮಾಂಡ್ ಅಂತ ತಿಳ್ಕೊಂಡೇ ಇಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವ ನಾಯಕರು ಕೂಡ. ಅವರು ರಾಹುಲ್ ಗಾಂಧಿನೇ AICC ಅಧ್ಯಕ್ಷರು ಅಂತ ಇವತ್ತು ತಿಳ್ಕೊಂಡಂಗೆ ಕಾಣ್ತದೆ. ಬಿಹಾರ್ನಲ್ಲಿ ನೋಡಿ,
ಎಲ್ಲೂ ಕೂಡ AICC ಅಧ್ಯಕ್ಷರ ಫೋಟೋಗಳೇ ಇರಲಿಲ್ಲ. ಅವರಿಗೆ ಅಲ್ಲಿ ಮಹತ್ವನೇ ಇರಲಿಲ್ಲ. ಅಲ್ಲಿ ಎಲ್ಲ ಮಹತ್ವ ಇದ್ದಿದ್ದು ರಾಹುಲ್ ಗಾಂಧಿಗೆ. ಅಂದಮೇಲೆ ಹೈಕಮಾಂಡ್ ಯಾರು? ಮಾನ್ಯ ಖರ್ಗೆ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಆ ಗಾದೆ, ಆ ಥರ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಅದರಿಂದಾಗಿ ಇವತ್ತು ಪರಿಸ್ಥಿತಿ ಹೀಗಾಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಕಾಂಗ್ರೆಸ್ನವರು ಒಂದು ಕಡೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಒಂದು ಕಡೆ ಕರೀತಾರೆ, ಮತ್ತೊಂದು ಕಡೆ ರೀಶಫಲ್ ಆಗಬೇಕು ಅಂತಾರೆ. ರೀಶಫಲ್ ಅನ್ನೋದು ಯಾವ ರೀತಿ ಗುಜರಾತ್ನಲ್ಲಾಯಿತು? ಒಂದು ದಿನ ಬೆಳಗ್ಗೆ ರಾಜೀನಾಮೆ ಕೊಟ್ಟರು, ಎರಡನೇ ದಿನ ಬೆಳಗ್ಗೆ ಬೇರೆ ಕ್ಯಾಬಿನೆಟ್ಟೇ ಆಗೋಯ್ತು. ಈ ರೀತಿ ಇಲ್ಲಿ ಒಂದು ವರ್ಷದ ಅದರಿಂದ ಒಂದು ದೊಡ್ಡ ಕಾರ್ಯಕ್ರಮ ಏನಂತಂದರೆ ರೀಶಫಲ್ಲು. ಅಭಿವೃದ್ಧಿ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ, ಗುಂಡಿ ಮುಚ್ಚೋ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ. ಅನೇಕ ಸಮಸ್ಯೆಗಳಿವೆ, ಅದು ಯಾರಿಗೂ ಬೇಕಾಗಿಲ್ಲ. ಕಾಂಗ್ರೆಸ್ಗೆ ಲೂಟಿ ಮಾಡೋದು ಬೇಕು. ಯಾವ್ಯಾವ ಉನ್ನತ ಹುದ್ದೆಗಳು ಸಿಗ್ತವೋ ಅದರಲ್ಲಿ ಲೂಟಿ ಮಾಡೋದು, ಅದೇ ಕಸುಬಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಕಾಂಗ್ರೆಸ್ ಯಾವ ರೀತಿ ಅಲ್ಲಿಂದ ಒಂದು ಮೆಸೇಜ್ ಕೊಟ್ಟಿದೆ ಅಂದರೆ